ಈಗ ಯಾಕಂದ್ರೆ ಪ್ರತಿಯೊಬ್ಬನಿಗೂ ಒಂದು ಹೆಮ್ಮೆ ಅಂತ ಇರುತ್ತೆ. ಎಲ್ಲೋ ಒಂದ್ ಕಡೆ ಜನ ನನ್ನ 4 ಜನ ನನ್ನ ಗುರುತಿಸ್ತಾರೆ ಅಂದಾಗ, ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಮುಖ್ಯ, ನನ್ನ ಊರು, ನನ್ನ ಜನ, ಅದು ಒಂದು ಹೆಮ್ಮೆ, ಒಂದು ಪ್ರೌಡ್ ಫೀಲಿಂಗ್ ಇರ್ತದೆ. ಹೌದು ಸೊ ಹೆಂಗ್ ಅನ್ಸುತ್ತೆ ಇವಾಗ ಊರಿಗೆ ಹೋದಾಗ ನೀವು, ಆಮೇಲೆ ಜನಗಳ ರೆಸ್ಪಾನ್ಸ್ ನೋಡಿದಾಗ, ಆಮೇಲೆ ಎಲ್ಲೋ ಒಂದು ಸಾಧನೆಯ ಭಾವನೆ ನಿಮ್ಮಲ್ಲಿ ಬಂದಾಗ? ಸರ್, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸರ್. ನಾನು ಊರಿಗೆ ಹೋದ್ರು ಅಷ್ಟೇ, ಏನಪ್ಪ ಒಳ್ಳೆ ಸಿನಿಮಾ ಮಾಡ್ತಾ ಇದೀಯಾ, ಇದೇನೋ ಒಂದು ಆಗತ್ತೆ ಹೋಗೋ ಅಂತಾರೆ. ಎಲ್ಲರೂ ಏನೋ ಗೊತ್ತಿಲ್ಲ ಮನ್ಸಿಂದ ಅಂತಾರೆ, ಏನೋ ಒಂದು ಆಗುತ್ತೆ ಹೋಗೋ ಅಂತಾರೆ. ಇನ್ಯಾರೋ ಸಿಗ್ತಾರೆ. ನಾನು ಇದುವರೆಗೂ ನೀನು ಮಾಡಿರೋ ಸಿನಿಮಾಗಳಲ್ಲಿ ಈ ತರ ಪ್ರಚಾರಗಳು, ಈ ತರ ಪ್ರಮೋಷನ್ ನನ್ನ ಲೈಫಲ್ಲೇ ನೋಡಿಲ್ಲ ಗುರು. ನಿಜ ನಿಜ. ಈ ಸಿನಿಮಾ ಇತ್ತೀಚೆಗೆ ನೀವು ಹೇಳ್ದಂಗೆ ಪ್ರಮೋಷನ್ ವಿಚಾರ ಅಂತಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದವ್ರೆಲ್ಲ ಬಂದು ಸಾಂಗ್ ಟೈಮಲ್ಲಿ. ಹ್ಞೂ ಸರ್, ಅಯ್ಯೋ ಪಾಪ ಸರ್, ನಿಜವಾಗ್ಲೂ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕನೆಕ್ಟ್ ಇದೆ ನನಗೆ. ಅದು ಯಾರಿಗೆ ಗೊತ್ತೇನೋ ಗೊತ್ತಿಲ್ಲ, ನನಗೆ ಸೋಷಿಯಲ್ ಮೀಡಿಯಾದವರೆಲ್ಲ ನನ್ನವರು ಅಂತ ಫೀಲ್ ಮಾಡ್ತೀನಿ. ಹೌದು, ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ, ಅವರು ಕೂಡ ನನ್ನ ಜೊತೆ ಚೆನ್ನಾಗಿದ್ದಾರೆ. 24/7 ನಾನು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾರೆ. ಅವರು ಮಾಡಿದಾಗ ನಾನು ಮಾತಾಡ್ತೀನಿ, ಕೆಲವು ಸ್ಪಂದಿಸ್ತೀನಿ. ಬರೀ ನೀವು ರೀಲ್ಸ್ ಮಾಡೋಕ್ಕೆ ಒಂದು ಸ್ಟೋರಿ ಹಾಕಕ್ಕಲ್ಲ ಸರ್, ಒಂದು ಏನೇ ಇದ್ರು ಒಂದು ಚಿಕ್ಕ ಪುಟ್ಟ ಕಷ್ಟ ಸುಖಕ್ಕೂ ನಾನು ಮಾತಾಡ್ತೀನಿ ಎಲ್ಲರ ಜೊತೆ. ಒಂದು ಫ್ಯಾಮಿಲಿ ತರ ಇದ್ದೀನಿ ಎಲ್ಲರ ಜೊತೆ. ಮೇಯ್ನು ಫ್ಯಾಮಿಲಿ. ನೀವು ಎಷ್ಟು ದುಡ್ಡು ಇಟ್ಟಿದ್ದೀರಾ, ಏನು ಬರ್ತೀರಾ, ಏನೂ ಬರಲ್ಲ. ಜನ ಎಷ್ಟು ಸಂಪಾದನೆ ಮಾಡಿದ್ದೀರಾ ಅಂತ ಬರುತ್ತೆ. ಎಷ್ಟೋ ಜನ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿದ್ರೆ ಒಂದು ಸ್ಟೋರಿ ಹಾಕ್ಬಿಡ್ತಾರೆ ಸರ್. ಅದೊಂದು ಪ್ರೀತಿ, ಒಂದು ಬಾಂಧವ್ಯ, ನಾನು ಅವ್ರ ಜೊತೆ ಇರೋ ಒಂದು ಇದು ಅಷ್ಟೇ. ನೀವೇನು ಮಾತಾಡದೆ ಏನು ಮಾಡಲಿಲ್ಲ ಅಂದ್ರೆ ಪೇಮೆಂಟ್ ಮಾಡೋರು ಆಗ್ತೀನಿ ಅಂತಾರೆ. ಹೌದು ಹೌದು. ಅಂದ್ರೆ ಅಲ್ಲ, ಇವತ್ತು ನೀವು ಹೇಳ್ದಂಗೆ ಡಿಜಿಟಲ್ ಮೀಡಿಯಾ ಇಟ್ಸ್ ಪ್ರತಿಯೊಂದು ಸ್ಟ್ರಾಂಗ್. ಇವಾಗ ನಾವು ಏನೇ ನಾವು ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಬೇಗ ಸೌಂಡ್ ಆಗ್ಬಿಡ್ತದೆ. ಇಷ್ಟೆಲ್ಲ ವಿಚಾರಗಳು ಬರ್ತವೆ. ಅಂತ ವಿಚಾರದಲ್ಲಿ ಕೂಡ ನಿಮ್ಗೆ ಕಿಪಿ ಕೀರ್ತಿ ಅವ್ರು ಇರ್ಬೋದು, ಆಮೇಲೆ ಮಂಜು ಅವ್ರು ಇರ್ಬೋದು, ಸಾಕಷ್ಟು ಜನ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ನನ್ಗೆ ಎಲ್ಲ ಒಬ್ರು ಅಂತ ಅಲ್ಲ, ಸುಮಾರು ನಾನು 120ರಿಂದ 130 ಜನ ಕಾಂಟ್ಯಾಕ್ಟ್ ಇದೆ. ಎಲ್ಲರದ್ದು ಒಂದು ಫೋನ್ ಮಾಡಿದ್ರೆ, ಒಂದು ಸ್ಟೋರಿ ಹಾಕಿದ್ರೆ ಹಾಕ್ಬಿಡ್ತಾರೆ. ಕೆಲವರೆಲ್ಲ ಹೇಳೇ ಇರಲ್ಲ, ಆಗ್ಲೇ ಹಾಕ್ಬಿಟ್ಟು ನನಗೆ ಮೆನ್ಷನ್ ಮಾಡಿರ್ತಾರೆ, ಚೆನ್ನಾಗಾಗ್ಲಿ ಸಾಂಗ್, ಒಂದು ರೀಲ್ಸ್ ಹಾಕಿರ್ತಾರೆ, ಕೇಳಂಗೆ ಇಲ್ಲ, ಮುಂಚೆನೆ ಮಾಡಿರ್ತಾರೆ, ಆಲ್ ದಿ ಬೆಸ್ಟ್ ಹಾಕಿರ್ತಾರೆ. ಅದೇ ಖುಷಿ. ಅದು ಬೇರೆಯವ್ರಿಗೆಲ್ಲ, ಕೆಲವರಿಗೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವ್ರಿಗೆ ನಾವು ಕೇಳಬೇಕು, ದುಡ್ಡು ಕೊಡ್ತೀವಿ ಅಂತ. ಕಾರಣ ಹೀರೋ ಆಗಲಿ ಏನೇ ಆಗಲಿ, ನಾವು ಸೋಷಿಯಲ್ ಮೀಡಿಯಾ ಜೊತೆ ಎಷ್ಟು ಕನೆಕ್ಟ್ ಆಗಿ ಇವತ್ತು ಅದೇ ಸರ್ ನಡೀತಿರೋದು. ಮುಂಚೆ ಎಲ್ಲ ಏನು ಅಂದರೆ ಒಂದು ಪೇಪರ್ ಆ್ಯಡ್ ಹಾಕಿದ್ರೆ ಸಿನಿಮಾ ಬಂದ್ಬಿಡುತ್ತೆ. ಇವತ್ತು ಪ್ರಮೋಷನ್ ಅನ್ನೋದು ಇಂಚು ಬೇಕು ಸರ್. ಇಂಚು ನೀವು ಕಬ್ನಾಲ್ ಮಾಡೋದ್ರಿಂದ ಹಿಡಿದು ಅಂಬ್ಲಿ ಮಾರೋದ್ರಿಂದ ಹಿಡಿದು ಕಲೆಂಗೈನ್ ಕಟ್ ಮಾಡೋದ್ರಿಂದ ಎಲ್ಲ ತಲೂ ಇರ್ಬೇಕು ಸರ್. ಪೋಸ್ಟ್ ಕಲೆಂಗೈನ್ ಕಟ್ ಮಾಡಿದ್ರು, ಓಪನ್ ಮಾಡಿದ್ರು ಬಂದ್ಬಿಡ್ಬೇಕು. ಮೊದಲೇ ಅದು ಪ್ರಮೋಷನ್ ಸರ್. ನಾವು ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕಲ್ ಸ್ಟೇಟಸ್ ಹಾಕತ್ತೀವಿ ಅಂತ ಹಾಕೊಂಡು ಫೇಸ್ಬುಕ್ಕಲ್ಲಿ ನಮ್ಮವ್ರು ಹಾಕೋದು ಅಲ್ಲ ಸರ್. ಅದು ಹಾಕೋದು ಪ್ರೀತಿಯಿಂದ ಹಾಕ್ತಾರೆ. ನಮ್ಮವರಿಗೆ ಗೊತ್ತಾಗುತ್ತೆ. ನಮ್ಮವ್ರಿಗೆ ಗೊತ್ತಾಗಿದ್ರಿಂದ ಜನ ಒಂದಸತಿ ಓಡ್ ಬರಲ್ಲ, ಇಲ್ಲ ಒಂದು 20% ಬರ್ತಾರೆ. ನಾವು ಜನಕ್ಕೆ ಸಿನಿಮಾ ತೋರ್ಸಕ್ ಮಾಡ್ತಾ ಇರೋದಲ್ಲ, ಜನಕ್ಕೆ ರೀಚ್ ಆಗ್ಬೇಕು. ಈ ಸೋಷಿಯಲ್ ಮೀಡಿಯಾ ಅಂದಾಗ ಗೊತ್ತಾಯ್ತು ನನಗೆ. ನಿನ್ನೆ ನಾನು ಫೋನ್ ಮಾಡಿದಾಗ ನಿಮ್ಗೆ, ಸೊ ನೀವು ದಾವಣಗೆರೆಯಲ್ಲಿ ಇದ್ರಿ. ಸೊ ಈ ಒಂದು ವಿಚಾರಗಳು, ಈಗ ಒಂದು ಸಹಾಯ ಮಾಡುವಂಥದ್ದು ಅದು ಒಳಗಡೆಯಿಂದ ಬರಬೇಕು. ಯಾಕಂದ್ರೆ ನೀವಾಗ ಹೇಳ್ತಾ ಇದ್ರೆ ತುಂಬಾ ಕನೆಕ್ಟ್, ನಾವು ಜೊತೆ ತುಂಬಾ ನಾವು ಒಡನಾಡ್ತೀನಿ, ಆಮೇಲೆ ಅವರು ಒಂಥರ ನನ್ನ ಮನೆಯವ್ರ ತರ ಫೀಲ್. ಹೌದು ಸರ್. ಬಟ್ ಕಲಾವಿದರಿಗೆ ಚಿಕ್ಕ ವೇದಿಕೆ ದೊಡ್ಡ ವೇದಿಕೆ ಅಂತ ಇಲ್ಲ ಸರ್. ಕೆಲವರೆಲ್ಲ ಏನ್ ಮಾಡ್ತಾರೆ, ನಾನು ನೋಡಿದೀನಿ, ರೀಲ್ಸ್ ಅವ್ರನ್ನ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಏನ್ ಅವ್ರು ಬಂದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ, ಇದು ಮಾಡುತ್ತಾ, ತಪ್ಪು. ಅದು ಓಡ್ಲಿ ಬಿಡ್ಲಿ, ಅವರು ಒಬ್ರು ಕಲಾವಿದ್ರೆ. ಒಬ್ಬ ಎಳ್ಳೀರ್ ಕೊಚ್ಚವನು ಕಲಾವಿದ್ನೆ, ಅವನು ಒಂಥರ ಡಿಫ್ರೆಂಟ್ ಆಗಿ ಹೊಡಿತಾನೆ. ಹೊಡಿದ್ರೆ ತಾಕತ್ತಿದ್ರೆ ನೋಡ್ತೀನಿ, ಅವನು ಒಬ್ಬ ಕಲಾವಿದ್ನೆ. ಹೊಲ ಉಳೋರು ಒಂದು ಕಲಾವಿದ್ರೆ, ಹೊಲ ಉಳೋರಲ್ಲೇ ಕಲಾವಿದ್ರು ಬೇರೆ ಬೇರೆ ತರ ಇದಾರೆ. ಎಷ್ಟೆಷ್ಟೋ ಇದೆ ಸರ್. ನೀವು ಒಂದು ಕಾಫಿ ಮಾಡೋರು ಕಲಾವಿದ್ನೆ ನೋಡಿ, ಒಬ್ಬೊಬ್ರು ಹಿಂಗೆಲ್ಲ ಹೋಯ್ತಾರೆ. ನೀವು ಮಾಡಿ ನೋಡೋಣ ಆಗಲ್ಲ. ಅದು ಒಂದು ಕಲೆ. ಹಂಗಾಗಿ ಚಿಕ್ಕದು ದೊಡ್ಡದು ವೇದಿಕೆ ಅದು ಇದು ಅಂತ ಬರಲ್ಲ. ಎಲ್ಲರೂ ಕಲಾವಿದ್ರೆ. ಭೂಮಿ ಮೇಲೆ ಎಲ್ಲರೂ ಬದುಕಬೇಕು, ಒಂದು ಹೊಟ್ಟೆಪಾಡು ಮಾಡಬೇಕು, ನಮ್ದು ಏನಿದೆ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಬಂದಿರೋರು. ಹಂಗಾಗಿ ನಾನು ಎಲ್ಲರೂ ನಮ್ಮವರೇ, ನಂತರನೇ ಅವರು ಒಂದು ಕಷ್ಟಪಟ್ಟು ಬರ್ತಾರೆ ಅನ್ನೋದು ಒಂದು ಬೆಲೆ ಕೊಡ್ತೀನಿ. ಅಲ್ಲ